ಪೋಷಕರ ಸಹಕಾರದಿಂದ 10 ವರ್ಷಗಳನ್ನು ಪೂರೈಸಿ 11ನೇ ವರ್ಷಕ್ಕೆ ದಾಪುಗಾಲು ಹಾಕ್ತಾ ಇದೆ. ನಮ್ಮ ಶಾಲೆಯ ಮೂಲ ಧ್ಯೇಯ ಮಕ್ಕಳ ಬದುಕಿಗೆ ಕೇವಲ ಮಾರ್ಕ್ಸ್ಗಳನ್ನು ತುಂಬೋದಲ್ಲ, ಮಕ್ಕಳ ಬದುಕಿಗೆ ಶ್ರೇಷ್ಠವಾದ ಮೌಲ್ಯಗಳನ್ನು ತುಂಬೋದು ನಮ್ಮ ಶಾಲೆಯ ಧ್ಯೇಯವಾಗಿದೆ. ನಮ್ಮ ಶಾಲೆಯ ಉದ್ದೇಶ ಇಷ್ಟೇ, ಅತ್ಯಂತ ಕಡಿಮೆಯ ಶುಲ್ಕದೊಳಗೆ ಉತ್ಕೃಷ್ಟವಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವುದು ನಮ್ಮ ಶಾಲೆಯ ಉದ್ದೇಶವಾಗಿದೆ. ಆ ನಿಟ್ಟಿನೊಳಗೆ ಎಲ್ಲೆಲ್ಲಿ ಏನೇನು ಶೈಕ್ಷಣಿಕ ಹೊಸ ಪ್ರಯೋಗಗಳಾಗ್ತಾ ಇದ್ದವೋ ಅವೆಲ್ಲದನ್ನು ನಮ್ಮ ಶಾಲೆ ಮುಕ್ತವಾಗಿ ಅಳವಡಿಸ್ಕೊಂಡು ಬರ್ತಾ ಇದೆ. ಹಾಗಾಗಿ ಪಾಲಕ ಪೋಷಕರ ಸಹಕಾರ ಸಹಯೋಗದೊಂದಿಗೆ ಈ ಶಾಲೆ ಹೀಗೆ ಮುನ್ನುಗ್ತಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಹಾಗೆ ನಾನು ಒಂದು ಭರವಸೆ ಕೊಡ್ತೇನೆ, ನಿಮ್ಮ ಮಗುವನ್ನು ಡಾಕ್ಟರ್ ಮಾಡ್ತೇನೆ, ಇಂಜಿನಿಯರ್ ಮಾಡ್ತೇನೆ, ಮತ್ತಾವುದೋ ಅಧಿಕಾರಿಯನ್ನು ಮಾಡ್ತೇನೆ ಅನ್ನುವ ಭರವಸೆಕ್ಕಿಂತ ಮುಗ್ಧ ಮಗುವಾಗಿ ಯಾವ ಮಗು ನಮ್ಮ ಶಾಲೆಗೆ ಬಂದಿದೆಯೋ ಇಲ್ಲಿಂದ ಹೊರಗಡೆ ಹೋಗುವಾಗ ಒಬ್ಬ ಜವಾಬ್ದಾರಿಯುತವಾಗಿರುವಂತಹ ನಾಗರಿಕನಾಗಿ ಮಾಡುವ ಒಂದು ಶ್ರೇಷ್ಠ ಜವಾಬ್ದಾರಿಯನ್ನು ನಮ್ಮ ಶಾಲೆ ಹಾಗೂ ನಮ್ಮ ಶಾಲೆಯಲ್ಲಿರುವಂತಹ ನುರಿತ ಶಿಕ್ಷಕರಿಂದ ತೆಗೆದುಕೊಂಡಿದೆ. ಹಾಗಾಗಿ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ, ಸಹಯೋಗ ನಮ್ಮೊಂದಿಗೆ ಸದಾ ಇರಲಿ ಅಂತ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಸ್ಯಾಟಿಸ್ಫ್ಯಾಕ್ಷನ್ ಇನ್ ಮೀ, ಐ ಹೋಪ್ ಯು ಪೀಪಲ್ ಆಲ್ಸೋ ಹ್ಯಾಸ್ ದ ಸೇಮ್. ಸೊ ನಿಮಗೂ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ನಾನು ತಿಳ್ಕೊತೀನಿ. ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಸೌಮ್ಯ ಮೇಡಮ್ ಇದ್ದಾರೆ, ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಆಯಿತು. ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಅದೇ ಒಂದು ಸಪೋರ್ಟ್ಲಿಂದ ಅವ್ರಿಗೂ ಪ್ರೋತ್ಸಾಹ ಕೊಡ್ರಿ. ಸೇಮ್ ಅವ್ರಿಗೂ ಭಾಳಷ್ಟು ಐಡಿಯಾಸ್, ಯಾಕಂದರೆ ಕಳೆದ 1 ತಿಂಗಳಿಂದ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಒಂದು 2nd ಸ್ಟ್ಯಾಂಡರ್ಡ್ ಒಂದು ಮಗು ಇದೆ. ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ, ಹೆಂಗೆ ಮಾಡ್ತಾ ಇದ್ದಾರೆ, ಏನೋ ವೆರಿ ಗುಡ್ ಐಡಿಯಾಸ್ ಇದಾವೆ ಅವ್ರ ತಲೆ. ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ಒಳ್ಳೆ ಒಂದು ಕನಸಿಟ್ಕೊಂಡಿದ್ದಾರೆ. ಹೈಸ್ಕೂಲ್ ಟೀಚರ್ಸ್, ಬಿಕಾಸ್ ದಿಸ್ ಟೀಚರ್ಸ್ ಕಾಂಟ್ರಿಬ್ಯೂಷನ್ ಇಸ್ lot to make our kids career. So they are not just teachers, they are the trainers, they are the coaches, and they are the mentors for our kids. So million thanks to teachers of all Camry School. Thank you very much. ಪಬ್ಲಿಕ್ ಶಾಲೆ ಕಾರಟಗಿ. ನಾನು ಸಹ ಒಂದು ಖಾಸಗಿ ಶಾಲೆಯ ಶಿಕ್ಷಕನಾಗಿ ಖಾಸಗಿಯಲ್ಲಿ ಹಲವಾರು ಶಾಲೆಗಳನ್ನು ನೋಡಿದ್ದೇನೆ. ಆದರೆ ವಿಶೇಷವಾಗಿ ನಾನು ಕೇಂಬ್ರಿಡ್ಜ್ ಶಾಲೆಯಲ್ಲಿ ನನ್ನ ಮಗಳಿಗೆ ಶಿಕ್ಷಣ ಕೊಡಿಸಲಿ ನಿರ್ಧಾರ ಮಾಡಿದೆ. ಏಕೆ ಅಂದರೆ ಒಂದು ಅತ್ಯುತ್ತಮವಾದ ಬೋಧಕ ವರ್ಗ, ಅದೇ ರೀತಿಯಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿರುವಂಥ ಒಂದು ಶಾಲೆ ಆಗಿದ್ದು, ಆದ್ದರಿಂದ ನಾನು ನನ್ನ ಮಗಳಿಗೆ ಈ ಒಂದು ಶಿಕ್ಷಣ ಸಂಸ್ಥೆಗೆ ನಾನು ಹೆಸರನ್ನು ನೋಂದಾಯಿಸಿದ್ದೆ. ಈಗ ನಾನು ಒಂದು ಸಣ್ಣ ಉದಾಹರಣೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಒಂದು ಸಂಬಂಧಿಕರೇ ಮಹಾರಾಷ್ಟ್ರ ಸೊಲ್ಲಾಪುರದಿಂದ ಮರಾಠಿ ಭಾಷೆ ಕಲಿತವರು ಅವರಿಗೆ ಕನ್ನಡಕ್ಕೆ ಬಂದರು. ಆದರೆ ಅನಿವಾರ್ಯಗಳ ನಮ್ಮ ರಾಜ್ಯಕ್ಕೆ ಬಂದು ಶಿಕ್ಷಣದ ಬಗ್ಗೆ ಭಾಳ ಯೋಚನೆ ಮಾಡ್ಕೊಂಡು ಕುಂತಿದ್ರು. ಆದರೆ ನಾನು ಆ 2 ಮಕ್ಕಳಿಗೆ ನಮ್ಮ ಶಾಲೆಗೆ, ಕೇಂಬ್ರಿಡ್ಜ್ ಶಾಲೆಗೆ ಕರ್ಕೊಂಡ್ಬಂದು ಹೊಸರಾಜ್ ಸರ್ ಅವರು ಕೂಡ ಅಂತ ನಮ್ಮರು ಕೂಡ ಮಾತಾಡಿಕೊಂಡು, ಸರ್ ಹೆಂಗಾದ್ರು ಮಾಡಿ, ಮ್ಯಾಮ್ ಹೆಂಗಾದ್ರು ಮಾಡಿ ಅವರಿಗೆ ಕನ್ನಡ ಒಂದು ಕಲಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡಬೇಕಂತ ಹೇಳಿದೆ. ಅವರು ಚಾಲೆಂಜಾಗಿ ತಗೊಂಡು 6 ತಿಂಗಳಲ್ಲಿ ಅವರಿಗೆ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಮತ್ತು ಓದಲಿಕ್ಕೆ ಒಂದು ತಯಾರಿಯನ್ನು ಮಾಡಿಕೊಟ್ಟರು. ಅದು ಒಂದು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಹೇಳಿ ಒಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿ ನಮ್ಮ ಕಾಡಗಿ ಪಟ್ಟಣದಲ್ಲಿ ಬೆಳೆಯಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ